ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಪಟ್ಟು ಹಣ ಸಂಪಾದನೆ ಮಾಡಿದರೂ ಸಹ ಕೆಲವೊಮ್ಮೆ ಕೈಯಲ್ಲಿ ಹಣ ನಿಲ್ಲುವುದಿಲ್ಲ. ಬೀರುವಿನಲ್ಲಿ ಹಣ ಇಟ್ಟರೆ ಅದು ಸಂಜೆಯಷ್ಟರಲ್ಲಿ ಖರ್ಚಾಗಿ ಹೋಗುತ್ತದೆ ಅಥವಾ ಯಾವುದಾದರೂ ಒಂದು ಕಾರಣಕ್ಕೆ ಅನಾವಶ್ಯಕ ವೆಚ್ಚಗಳು ಉಂಟಾಗುತ್ತವೆ. ಭವಿಷ್ಯಕ್ಕಾಗಿ ಸ್ವಲ್ಪ ಹಣ ಉಳಿಸಬೇಕು ಎಂಬ ಆಸೆ ಪ್ರತಿಯೊಬ್ಬರಿಗೂ ಇರುತ್ತದೆ. ಅಂತಹ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿ ಪಡೆಯಲು ಮತ್ತು ಮನೆಯಲ್ಲಿ ಐಶ್ವರ್ಯ ವೃದ್ಧಿಯಾಗಲು ಬುಧವಾರದಂದು ಒಂದು ಸರಳ ಹಾಗೂ ಶಕ್ತಿಯುತವಾದ ಪರಿಹಾರವನ್ನು ಮಾಡಿಕೊಳ್ಳಬೇಕು. ಕೇವಲ ಒಂದು ಪವಿತ್ರವಾದ ಎಲೆಯನ್ನು ನಿಮ್ಮ ಬೀರುವಿನಲ್ಲಿ ಇಟ್ಟರೆ ಸಾಕು. ಹಣಕಾಸಿನ ತೊಂದರೆಗಳು ದೂರವಾಗಿ ಆರ್ಥಿಕ ಲಾಭಗಳು ಉಂಟಾಗುತ್ತವೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸಿಕೊಡುತ್ತೇವೆ, ಬನ್ನಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ಈ ವಿಶೇಷ ಪರಿಹಾರವನ್ನು ತಿಳಿಯುವ ಮೊದಲು ನಾವು ಒಂದು ಅತ್ಯಂತ ಪವಿತ್ರವಾದ ಕಥೆಯನ್ನು ಕೇಳೋಣ. ಶಕ್ತಿ ಪೀಠಗಳಲ್ಲಿ ಮಧುರೈ ಮೀನಾಕ್ಷಿ ದೇವಾಲಯದ ಪೀಠವು ಅತ್ಯಂತ ಮುಖ್ಯವಾಗಿದೆ. ಅಲ್ಲಿನ ಅಮ್ಮನವರ ವಿಗ್ರಹವನ್ನು ಒಂದೇ ಒಂದು ಮರಕತ ಶಿಲೆಯಿಂದ ಕೆತ್ತಲಾಗಿದೆ. ಹಿಂದೆ ಪಾಂಡ್ಯ ರಾಜರು ಮೀನಾಕ್ಷಿ ದೇವಿಯನ್ನು ತಮ್ಮ ಕುಲದೇವತೆಯಾಗಿ ಪೂಜಿಸುತ್ತಿದ್ದರು. ಆದರೆ ಒಂದು ಕಾಲದಲ್ಲಿ ಮೀನಾಕ್ಷಿ ದೇವಿಯು ರಾತ್ರಿ ವೇಳೆ ಅತ್ಯಂತ ಉಗ್ರ ಸ್ವರೂಪಿಣಿಯಾಗಿ ಬದಲಾಗುತ್ತಿದ್ದಳು. ಆ ಸಮಯದಲ್ಲಿ ದೇವಿಯನ್ನು ಶಾಂತಗೊಳಿಸಲು ರಾಜರು ಅನೇಕ ಯಜ್ಞ ಮತ್ತು ಯಾಗಗಳನ್ನು ಮಾಡಿಸಿದರು, ಆದರೆ ಯಾವುದೇ ಫಲ ನೀಡಲಿಲ್ಲ. ಅಂತಹ ಸಮಯದಲ್ಲಿ ಮಧುರೈಗೆ ಆದಿ ಶಂಕರಾಚಾರ್ಯರು ಆಗಮಿಸಿದರು. ರಾಜನ ಎಚ್ಚರಿಕೆಯ ಹೊರತಾಗಿಯೂ ಅವರು ರಾತ್ರಿ ವೇಳೆ ದೇವಸ್ಥಾನದಲ್ಲಿ ಧ್ಯಾನ ಮಾಡಲು ನಿರ್ಧರಿಸಿದರು. ರಾತ್ರಿ ಮೀನಾಕ್ಷಿ ದೇವಿಯು ತನ್ನ ಉಗ್ರ ರೂಪದಲ್ಲಿ ಬಂದಾಗ ಆದಿ ಶಂಕರಾಚಾರ್ಯರು ದೇವಿಯನ್ನು ಸ್ತೋತ್ರಗಳ ಮೂಲಕ ಸ್ತುತಿಸಲು ಪ್ರಾರಂಭಿಸಿದರು. ದೇವಿಯು ಶಂಕರಾಚಾರ್ಯರ ಭಕ್ತಿಗೆ ಮೆಚ್ಚಿ ಅವರೊಂದಿಗೆ ದಾಳದ ಆಟವನ್ನು ಆಡಲು ಒಪ್ಪಿಕೊಂಡಳು. ಆಟದಲ್ಲಿ ಶಂಕರಾಚಾರ್ಯರು ಗೆದ್ದರೆ ದೇವಿಯು ತನ್ನ ಸಂಹಾರ ಕಾರ್ಯವನ್ನು ನಿಲ್ಲಿಸಬೇಕು ಎಂಬುದು ಅವರ ನಡುವಿನ ಒಪ್ಪಂದವಾಗಿತ್ತು. ಬೆಳಗಾಗುವವರೆಗೂ ಆಟ ನಡೆಯಿತು ಮತ್ತು ಅಂತಿಮವಾಗಿ ಶಂಕರಾಚಾರ್ಯರು ದೇವಿಯ ಉಗ್ರ ಶಕ್ತಿಯನ್ನು ನಿಯಂತ್ರಿಸುವ ಸಲುವಾಗಿ ಮಂತ್ರಪೂರ್ವಕವಾಗಿ ಶ್ರೀಚಕ್ರವನ್ನು ಪ್ರತಿಷ್ಠಾಪಿಸಿದರು. ಅಂದಿನಿಂದ ಮೀನಾಕ್ಷಿ ದೇವಿಯು ಶಾಂತ ಸ್ವರೂಪಿಣಿಯಾಗಿ ನೆಲೆಸಿ ಭಕ್ತರನ್ನು ಹರಸುತ್ತಿದ್ದಾಳೆ. ಆದಿ ಶಂಕರಾಚಾರ್ಯರು ಪ್ರತಿಷ್ಠಾಪಿಸಿದ ಈ ಶ್ರೀಚಕ್ರವನ್ನು ದರ್ಶಿಸಿದರೆ ಸಕಲ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಎಂಬ ನಂಬಿಕೆಯಿದೆ. ಈಗ ನಾವು ಆ ವಿಶೇಷವಾದ ಪರಿಹಾರ ಯಾವುದು ಎಂದು ತಿಳಿಯೋಣ. ನಾಳೆ ಬರುವ ಬುಧವಾರ ಅತ್ಯಂತ ವಿಶೇಷವಾದ ದಿನವಾಗಿದೆ. ಈ ದಿನ ನೀವು ಒಂದು ಪರಿಶುದ್ಧವಾದ ಬಿಲ್ವಪತ್ರೆಯನ್ನು ತರಬೇಕು. ಬಿಲ್ವಪತ್ರೆಯು ಐಶ್ವರ್ಯವನ್ನು ಆಕರ್ಷಿಸುವ ಮತ್ತು ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುವ ಅದ್ಭುತ ಶಕ್ತಿಯನ್ನು ಹೊಂದಿದೆ. ಮೊದಲು ಆ ಬಿಲ್ವಪತ್ರೆಯನ್ನು ಅರಿಶಿನ ಬೆರೆಸಿದ ನೀರಿನಿಂದ ಸ್ವಚ್ಛವಾಗಿ ತೊಳೆಯಿರಿ. ಆನಂತರ ಸ್ವಲ್ಪ ಕುಂಕುಮವನ್ನು ತೆಗೆದುಕೊಂಡು ಅದಕ್ಕೆ ಒಂದು ಚಿಟಿಕೆ ಪಚ್ಚ ಕರ್ಪೂರವನ್ನು ಬೆರೆಸಿ ಸ್ವಲ್ಪ ನೀರು ಹಾಕಿ ಪೇಸ್ಟ್ನಂತೆ ತಯಾರಿಸಿಕೊಳ್ಳಿ. ಈ ಮಿಶ್ರಣದಿಂದ ಬಿಲ್ವಪತ್ರೆಯ 3 ಎಲೆಗಳ ಮೇಲೆ 3 ಕುಂಕುಮದ ಬೊಟ್ಟುಗಳನ್ನು ಇಡಿ. ನಂತರ ಈ ಬಿಲ್ವಪತ್ರೆಗೆ ಸ್ವಲ್ಪ ಧೂಪವನ್ನು ತೋರಿಸಿ ನಿಮ್ಮ ಆರ್ಥಿಕ ಸಂಕಷ್ಟಗಳು ದೂರವಾಗಲಿ ಎಂದು ದೇವರಿಗೆ ಮನಸ್ಸಿನಲ್ಲಿ ಪ್ರಾರ್ಥನೆ ಸಲ್ಲಿಸಿ. ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗಬೇಕು ಮತ್ತು ಕೈಯಲ್ಲಿ ಹಣ ನಿಲ್ಲಬೇಕು ಎಂದು ಸಂಕಲ್ಪ ಮಾಡಿಕೊಳ್ಳಿ. ಆನಂತರ ಈ ಬಿಲ್ವಪತ್ರೆಯನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯ ಬೀರುವಿನಲ್ಲಿ ಹಣ ಇಡುವ ಲಾಕರ್ನಲ್ಲಿ ಸುರಕ್ಷಿತವಾಗಿ ಇಡಿ. ಈ ರೀತಿ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಹಣದ ಕೊರತೆ ಬರುವುದಿಲ್ಲ ಮತ್ತು ಆರ್ಥಿಕ ಏಳಿಗೆ ಉಂಟಾಗುತ್ತದೆ. ಬೀರುವಿನಲ್ಲಿ ನೋಟುಗಳ ಕಟ್ಟುಗಳು ತುಂಬಿರುತ್ತವೆ. ಈ ಎಲೆಯನ್ನು 6 ತಿಂಗಳಿಗೊಮ್ಮೆ ಬದಲಾಯಿಸಬೇಕು. ಯಾವುದಾದರೂ ಒಂದು ಬುಧವಾರದಂದು ಹಳೆಯ ಎಲೆಯನ್ನು ತೆಗೆದು ಹರಿಯುವ ನೀರಿನಲ್ಲಿ ಅಥವಾ ಯಾವುದಾದರೂ ಗಿಡದ ಬುಡಕ್ಕೆ ಹಾಕಿ ಮತ್ತೆ ಹೊಸ ಎಲೆಯೊಂದಿಗೆ ಇದೇ ರೀತಿ ಪರಿಹಾರವನ್ನು ಮಾಡಿಕೊಂಡು ಬೀರುವಿನಲ್ಲಿ ಇಟ್ಟುಕೊಳ್ಳಬೇಕು. ಇದರಿಂದ ಹಣದ ಸಮಸ್ಯೆಗಳೇ ಬರುವುದಿಲ್ಲ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.